ಮೈತ್ರಿಕೂಟ 294 295ರಲ್ಲಿ ಸೈಕಲ್ ಹೊಡಿತಾ ಇದೆ. ಬಟ್ ಅಲೋನ್ ಬಿಜೆಪಿ ಇಲ್ಲಿಯ ತನಕ 240 241 ಅದರ ಸುತ್ತಮುತ್ತ ಕಾಣಿಸ್ತಾ ಇದೆ. ಹಾಗಾಗಿ NDA ಅಲಯನ್ಸ್ ನಲ್ಲಿ ಯಾರ್ಯಾರಿದಾರೋ, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ನಲ್ಲಿ ಯಾರ್ಯಾರಿದಾರೋ ಅಲ್ಲಿರುವ ಮಿತ್ರ ಪಕ್ಷಗಳ ಕಡೆಗೆ ಈಗ INDA ಕಣ್ಣು ಹಾಕಿದೆ. ನಮ್ಮ ಜೊತೆಗೆ ಹಿಂದೆ ಗುರುತಿಸಿಕೊಂಡು ಈಗ ನಮ್ಮಿಂದ ದೂರವಾಗಿರುವ ಹಳೆಯ ಗೆಳೆಯರನ್ನ ಮತ್ತೆ ನಮ್ಮ ಜೊತೆಗೆ ಸೇರಿಸಿಕೊಂಡ್ರೆ ನಮಗೊಂದಿಷ್ಟು ಉಪಯೋಗ ಆಗಬಹುದು ಅನ್ನೋ ಕಾರಣಕ್ಕೆ ಬಿಹಾರದಲ್ಲಿ JDU ಜನತಾದಳ ಯುನೈಟೆಡ್ 14 ಸೀಟುಗಳನ್ನ ಗೆಲ್ಲುವ ಆಸ್ಪಾಸ್ನಲ್ಲಿದೆ. ಹಾಗೆ TDP ತೆಲುಗು ದೇಶಂ ಪಾರ್ಟಿ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರ ತೆಲುಗು ದೇಶಂ ಪಾರ್ಟಿ 16 ಸೀಟುಗಳನ್ನ ಗೆದ್ದಿದೆ. ಅವೆರಡು ಸೇರಿದ್ರೆ 30. ಅದಿವಾಗ NDA ಮೈತ್ರಿಕೂಟದ ಜೊತೆಗಿದೆ. ಹಾಗಾಗಿ INDA ಮೈತ್ರಿಕೂಟದ ನಾಯಕರು ಏನು ಮಾಡ್ತಾ ಇದ್ದಾರೆ, ಏಕಾಏಕಿ ಇವಾಗ ಅವರ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ. ಹೇಳಿ ನಿಮ್ಗೇನ್ ಬೇಕು, ನಾವ್ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದೀವಿ, ನೀವು ನಮ್ ಜೊತೆಗೆ ಬನ್ನಿ ಅಂತ. ನೋಡಿ, ಇಲ್ಲಿ ಚಂದ್ರಬಾಬು ನಾಯ್ಡು ಅವರು ಆಂಧ್ರದಲ್ಲಿ ಈಗ ಅವರ ವಿಧಾನಸಭಾ ಎಲೆಕ್ಷನ್ ಕೂಡ ನಡೆದಿರೋದ್ರಿಂದ ಅವರಿಗೆ ನನಗೆ ಸಾಕು ಆಂಧ್ರ ಅಂತ ಅಂದುಕೊಂಡ್ರೆ ಅವರಲ್ಲಿ ಮುಖ್ಯಮಂತ್ರಿಯ ಸ್ಥಾನವನ್ನ ಅಲಂಕರಿಸಿ, ಹೆಂಗಿದ್ರು ಮೈತ್ರಿಕೂಟ ಅಲ್ವಾ, ಅವ್ರ ಜೊತೆಗಿದ್ರೇನು ಇವ್ರ ಜೊತೆಗಿದ್ರೇನು, ನಾನು ನನ್ನ ಮೈತ್ರಿಕೂಟದ ಗೆಳೆಯ ಅಂತ ಬಿಜೆಪಿಯನ್ನ ನಂಬಿದ್ದೇನೆ, ಅವರ ಜೊತೆಗೆ ನಾನು ಇದ್ದು ಬಿಡ್ತೇನೆ ಅಂತ ಹೇಳಿ ಆರಾಮಾಗಿ NDA ಜೊತೆಗೆ ಉಳಿದುಕೊಳ್ಳಬಹುದು. ಅಥವಾ ಲಾಲಚ್, ಆಸೆ ಹುಟ್ಟಿಸೋದು. ಹೆಂಗ ಆಸೆ ಹುಟ್ಟಿಸೋದು? ಚಂದ್ರಬಾಬು ನಾಯ್ಡು ಅವರೇ, ಯಾಕೆ ಒಂದು ಸ್ಟೇಟಿಗೆ ಸೀಮಿತ ಆಗ್ತೀರಿ, ನಮ್ಮ ಜೊತೆಗೆ ಬನ್ನಿ, ನಿಮ್ಮನ್ನೇ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ ಅಂದ್ರೆ ಏನ್ ಮಾಡೋದು? ಆಯ್ತು, ಇಲ್ಲೊಂದು ಸಣ್ಣ ಗ್ಲಿಚ್ ಇದೆ. ಏನು ಸಣ್ಣ ಗ್ಲಿಚ್ ಅಂದ್ರೆ, ಆಯ್ತು ಚಂದ್ರಬಾಬು ನಾಯ್ಡು ಅವರನ್ನ ಕರ್ಕೊಂಡು ಹೋಗಿ 14 ಸೀಟುಗಳಿರುವ ಚಂದ್ರಬಾಬು ನಾಯ್ಡು ಅವರನ್ನ ನೀವು ಇವಾಗ ಸ್ಟ್ರೈಟ್ ಅವೇ ಪ್ರಧಾನಮಂತ್ರಿಗಳನ್ನಾಗಿ ಮಾಡುವುದಾದರೆ ನಿಮಗೆ ಆ 14 ಸ್ಥಾನಗಳಿಂದ ನಿಮಗೆ ಬೇಕಾದಷ್ಟು ಸೀಟ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನೀವೇನ್ ಮಾಡಬೇಕು, ನಿತೀಶ್ ಕುಮಾರ್ ಅವರನ್ನು ಸಹಿತ ಗಾಳ ಹಾಕಬೇಕು. JDU ಜನತಾದಳ ಯುನೈಟೆಡ್ ನ ಬಿಹಾರ್ನ ನಿತೀಶ್ ಕುಮಾರ್ ಅವರನ್ನ ಗಾಳ ಹಾಕಬೇಕು. ನಿತೀಶ್ ಕುಮಾರ್ ಅವರನ್ನ ಗಾಳ ಹಾಕಿದರೆ ಮಾತ್ರ ಒಂದಿಷ್ಟು ಮ್ಯಾಜಿಕ್ ಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾವ ತರ ಮ್ಯಾಜಿಕ್? ಅಲ್ಲಿರುವ ನಂಬರ್ಸ್ ಗಳನ್ನ ಒಡೆದು ಈ ಕಡೆ ಕಟ್ಟಿ, ಅಂದ್ರೆ ಪಕ್ಕದ ಮನೆ ಒಡೆದು ಆ ಇಟ್ಟಿಗೆಯಲ್ಲಿ ಸ್ವಂತ ಮನೆ ಕಟ್ಟಿಕೊಳ್ಳೋ ಕೆಲಸಗಳಾಗಬೇಕೀಗ. ಸೊ ಸ್ವಂತ ಮನೆ ಕಟ್ಟಿಕೊಳ್ಳುವ ವಿಚಾರ ಬಂದಾಗ ಇಟ್ಟಿಗೆಗೆ ಏನಾದ್ರೂ ಒಂದು ಗ್ಯಾರಂಟಿ ಕೊಡ್ಬೇಕಲ್ಲ. ಆ ಇಟ್ಟಿಗೆಗೆ ಹೇಳಬೇಕು, ದೇವ್ರ ಫೋಟೋ ನಿನ್ನ ಮೇಲೆ ನೇತಾಕ್ತೀನಿ, ದೇವ್ರು ನಿನ್ನ ಹತ್ರ ಇಟ್ಟಿರ್ತೀನಿ ಅನ್ನಂಗೆ ಪ್ರಧಾನಮಂತ್ರಿ ಹುದ್ದೆಯನ್ನ ನಿನ್ನ ಹತ್ತಿರಕ್ಕೆ ಬಿಟ್ಟು ಕೊಡ್ತೀನಿ, ನೀನೇ ನೋಡ್ಕೊಂಡು ಹೋಗು ಅನ್ನುವ ಕಾರಣಕ್ಕೆ ಇವ್ರಿಗೆ ಯಾರಿಗಾದ್ರೂ ಆಸೆ ಹುಟ್ಟಿಸಿ ಕರೆತಂದರೆ ಸಾಧ್ಯತೆಗಳಿದೆ. ಈಗ ಆಲ್ರೆಡಿ NDA ಮೈತ್ರಿಕೂಟಕ್ಕೆ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ. ಯಾಕಂದ್ರೆ ತನ್ನೊಳಗಿರುವ ಮೈತ್ರಿಕೂಟದ ಸದಸ್ಯರನ್ನ ಹಿಡಿದಿಟ್ಟುಕೊಳ್ಳುವುದು ಒಂದು ದೊಡ್ಡ ಸವಾಲೆ. ಅಂಡ್ ಮೋರ್ ಓವರ್, ಮೋದಿಯವರ ವಿರುದ್ಧ ಸ್ವಲ್ಪ ಮಟ್ಟಿಗಿನ ಬೇಸರವನ್ನಿಟ್ಟುಕೊಂಡು NDA ಮೈತ್ರಿಕೂಟದ ಒಳಗೆ ಅನಿವಾರ್ಯತೆಯಲ್ಲಿ ಇರುವವರು ಕೆಲವರಿದ್ದಾರೆ. ಆದ್ರೆ INDA ಮೈತ್ರಿಕೂಟ ಇದೆಯಲ್ಲ, ಇಲ್ಲಿ ಈ ತರದ ಸಮಸ್ಯೆಗಳಿಲ್ಲ. ಅಲ್ಲಿ ಯಾರ ಜೊತೆಗಿದ್ರು, ಫಾರ್ ಎಕ್ಸಾಂಪಲ್ ಇವಾಗ ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಸ್ಟ್ರೈಟ್ ಅವೇ ಅವ್ರದ್ದು ಫೈಟ್ ಇದೆ ಮೋದಿ ಮತ್ತು ಅವ್ರ ನಡುವೆ. ಅವ್ರು ಯಾವುದೇ ಕಾರಣಕ್ಕೂ ಹೋಗಲ್ಲ. ಹಂಗಾಗಿ ಸಮಾಜವಾದಿ ಪಾರ್ಟಿಯಿಂದ ಬಂದಿರೋ 36 ಸೀಟ್ಗಳೇನಿದಾವೆ ಅದಕ್ಕೆ ಅವ್ರು ಕೈ ಹಾಕಕ್ಕೂ ಹೋಗಲ್ಲ. NDA ಮೈತ್ರಿಕೂಟದಲ್ಲಿ ಅದು ಲಾಕ್ ಆಗ್ಬಿಡುತ್ತೆ. ಇನ್ನೇನು ತೃಣಮೂಲ ಕಾಂಗ್ರೆಸ್ ಯಾರು? ದೀದಿ ವಿತ್ ಮೋದಿ? ನೋ, ಇಂಪಾಸಿಬಲ್, ಚಾನ್ಸೇ ಇಲ್ಲ. ಸೊ ಹಾಗಾಗಿ ಅದನ್ನು ತಳ್ಳಿ ಹಾಕಬೇಕು, ಅಲ್ಲಿಂದ ಅವ್ರನ್ನ ಎತ್ಕೊಂಡ್ಬರಕ್ ಆಗಲ್ಲ. ಅದನ್ನು ಹೊರತುಪಡಿಸಿದ್ರೆ DMK ಹೋಗಲ್ಲ, ಅವ್ರದ್ದು 21 ಸೀಟ್ ಇದೆ, ಅವರು ಮೋದಿ ಜೊತೆಗೆ ಕಾಣಿಸ್ಕೊಳ್ಳಕ್ ಇಷ್ಟಪಡಲ್ಲ, ಮೋದಿ ಜೊತೆಗೆ ಹೋಗಲ್ಲ. ಇನ್ನೇನು ತೆಲುಗು ದೇಶಂ ಪಾರ್ಟಿ ಇವ್ರದ್ದು ಅಂದ್ರೆ NDA ಜೊತೆಗಿದೆ, ಜನತಾದಳ JDU ಇವ್ರ ಜೊತೆಲಿದ್ದಾರೆ. ಶಿವಸೇನೆ, ಉದ್ಧವ್ ಠಾಕ್ರೆ ಶಿವಸೇನೆ 11 ಸೀಟ್ಗಳನ್ನು ತಗೊಂಡಿರೋದ್ರಿಂದ ಅವ್ರ ಕಡೆಗೂ ಗಾಳ ಹಾಕ್ತಾರ ಅಂತ ನೋಡಿದ್ರೆ ನೋ. ಅದ್ಯಾಕಂತಂದ್ರೆ ಅವರ ಪಕ್ಷವನ್ನೇ ಒಡೆದು ಮಹಾರಾಷ್ಟ್ರದಲ್ಲಿ ಅವರ ಮರ್ಯಾದೆ ತೆಗೆದು ಬಿಟ್ಟಿದ್ದೀರಾ. ನಾವು ನಿಮ್ ಜೊತೆಗೆ ಬರಲ್ಲ, ನಿಮ್ಮನ್ನ ಹೆಂಗಾದ್ರೂ ಮಾಡಿ ಇಳಿಸ್ಬೇಕು ಅನ್ನೋ ಕಾರಣಕ್ಕೆ ಏನು ಬೇಕಾದ್ರೂ ಮಾಡ್ತೀವಿ ಅನ್ನುವ ಹಂತಕ್ಕೆ ಹೋದವರಲ್ಲಿ ಉದ್ಧವ್ ಠಾಕ್ರೆ ಸಹ ಒಬ್ರು. ಹಾಗಾಗಿ ನೋ ಮ್ಯಾಟರ್ ವಾಟ್ ಅವ್ರು ಹೋಗಲ್ಲ. ಇನ್ನು ಶಿವಸೇನೆ ಮತ್ತೊಂದು ಬಣ ಬರೀ 5 ಸೀಟ್ಗಳನ್ನ, ಶಿಂದೆ ಬಣ 5 ಸೀಟ್ಗಳನ್ನ ಮಾತ್ರ ಪಡ್ಕೊಂಡಿದೆ, ಅದು NDA ಜೊತೆಗೆ ಇರುತ್ತೆ ಬಿಡಿ. ಈಗ ಟೆನ್ಷನ್ ಸ್ಟಾರ್ಟ್ ಆಗಿರೋದು ನಿತೀಶ್ ಕುಮಾರ್ ಅಥವಾ ಚಂದ್ರಬಾಬು ನಾಯ್ಡು ಕೈ ಕೊಟ್ರೆ ಏನಾಗುತ್ತೆ? ಹಂಗ್ ಅಸೆಂಬ್ಲಿ ಆಗುತ್ತೆ. ಹಂಗ್ ಅಸೆಂಬ್ಲಿ ಆದ್ರೆ ಏನಾಗುತ್ತೆ? ಎಲ್ಲ ಒಡೆದು ಚೂರ್ ಆಗೋಗುತ್ತೆ. ಈ ಹಿಂದಾಗಿಲ್ಲ ಅಂತಲ್ಲ, 270ಕ್ಕಿಂತ ಕಡಿಮೆ ಸ್ಥಾನಗಳನ್ನ ತಗೊಂಡು ಕಾಂಗ್ರೆಸ್ ಈ ಹಿಂದೆ ಸರ್ಕಾರವನ್ನ ರಚಿಸಿದ್ದಿದೆ. ಬಟ್ ಅವಾಗ ಹಂಗ್ ಅಸೆಂಬ್ಲಿ ಆಗಿತ್ತು.
ಹಂಗ್ ಅಸೆಂಬ್ಲಿ ಆದಾಗ ಅಂದ್ರೆ ಯಾರಿಗೂ ಮೆಜಾರಿಟಿ ಇಲ್ಲ. ಈ ಸಲಿನೂ ಏನಾಗಿದೆ, 272 ಸೀಟುಗಳನ್ನೆಲ್ಲಾದ್ರೂ ಬಿಜೆಪಿ ಗೆದ್ದು ಬಿಟ್ಟಿದ್ರೆ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ. ಹೋದ್ಸಲ 2019 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಲೋನ್ 303 ಕ್ಷೇತ್ರಗಳನ್ನು ಗೆದ್ದಿತ್ತು. ಜೊತೆಗೆ ಮೈತ್ರಿಕೂಟದ 50 ಸೀಟುಗಳು ಸೇರಿ 353 ಸೀಟುಗಳನ್ನು ಗೆದ್ದಿತ್ತು. ಈ ಸಲ 400ರ ಗಡಿ ದಾಟ್ತೀವಿ ಅಂತ ಭರವಸೆಯಲ್ಲಿದ್ರು. ಅಟ್ ದ ಸೇಮ್ ಟೈಮ್ ಬಿಜೆಪಿ ಒಂದೇ 370 ಸೀಟುಗಳನ್ನು ಗೆಲ್ಲುತ್ತೆ ಅನ್ನೋ ನಂಬಿಕೆಯಲ್ಲಿ ಇಟ್ಕೊಂಡಿದ್ರು. ಆದ್ರೆ ಈಗ ನಂಬರ್ 295-96ರ ಆಸ್ಪಾಸ್ನಲ್ಲಿದೆ. ನಮ್ದ್ರಲ್ಲಿ ನಾನೇ ಅಪ್ಡೇಟ್ ಮಾಡಬೇಕು, ಹಂಗಾಗಿ 294 ತೋರಿಸ್ತಾ ಇದೆ. ಆಸ್ ಪರ್ ರೈಟ್ ನಾವು ಅಪ್ಡೇಟ್ 294 ಅಲ್ಲ 96. ಅಲ್ಲಿಗೆ 2 ಸೀಟ್ಗಳು ಕಮ್ಮಿಯಾಗಿ 232 ಹಾಗೆ ಉಳ್ಕೊಳ್ಳುತ್ತೆ. 18 ಸೀಟು 293ಕ್ಕೆ ಬರುತ್ತೆ NDA. 293, 232 ಮತ್ತು 18 ಇದು ಲೇಟೆಸ್ಟ್ ಅಪ್ಡೇಟ್. ಅಂದ್ರೆ ನಂಬರ್ಗಳು ಮತ್ತೆ ಮತ್ತೆ ಕಮ್ಮಿ ಆಗ್ತಾನೆ ಬರ್ತಾ ಇವೆ. 300ರ ಗಡಿ ದಾಟುವುದು ಸಹ ಸಂಕಷ್ಟ ಅನ್ನುವ ಹಾಗಿದೆ ಪರಿಸ್ಥಿತಿ. ಎಲ್ಲಾದ್ರೂ ಬಿಜೆಪಿ 250, 255ರ ಆಸ್ಪಾಸ್ನಲ್ಲಿ ಸೆಟ್ಲ್ ಆದ್ರೆ ನಂಬಿಕೆಗೆ ಅರ್ಹವಿರುವ ಇನ್ನೊಂದು 20-25 ಸೀಟುಗಳು, ಅಂದ್ರೆ NDA ಜೊತೆಗೆ 100% ಇರುವಂತಹ 20-25 ಸೀಟುಗಳು. ಫಾರ್ ಎಕ್ಸಾಂಪಲ್ ಈಗ ನಾನೇನು ಹೇಳಿದೆ, ಶಿವಸೇನೆ ಶಿಂದೆ ಅವರ ಬಣ ಅಲ್ಲೊಂದು 5 ಸೀಟ್ ಅದು ಗ್ಯಾರಂಟಿ ಇದ್ದೇ ಇರುತ್ತೆ ಅನ್ನುವಂಥದ್ದು. ಈ ತರದನ್ನೆಲ್ಲ ಒಳಗೂಡಿಸಿಕೊಂಡು ಕ್ರೋಢೀಕರಿಸಿಕೊಂಡು ಸೇಫರ್ ಝೋನ್ ಅಲ್ಲೆಲ್ಲಾದ್ರೂ ಇದ್ರೆ ನೆಮ್ಮದಿಯಾಗಿ ನರೇಂದ್ರ ಮೋದಿ ಅವರೇ ಪ್ರಮಾಣ ವಚನವನ್ನ ಸ್ವೀಕರಿಸಬಹುದು. ಆದ್ರೆ ಒಂದಂತೂ ಸತ್ಯ, ಕಳೆದ 10 ವರ್ಷಗಳ ಕಾಲ ಮೋದಿಯವರು ಆರಾಮಾಗಿ ಆಡಳಿತ ಮಾಡಿದ್ರಲ್ಲ, ಹಂಗಾಗಲ್ಲ. ಯಾರಾದ್ರೂ ಒಬ್ರು ಕೈ ಕೊಟ್ರು ಅಂತಂದ್ರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಏನು ವಾಜಪೇಯಿ ಅವರು ಅವತ್ತಿನ ದಿನದಲ್ಲಿ ಅನುಭವಿಸಿದ್ರು 93ಯಲ್ಲಿ, ಆ ದಿನಗಳನ್ನ ಇವಾಗ ನರೇಂದ್ರ ಮೋದಿ ಅವರು ನೋಡ್ಬೇಕಾಗಿ ಬರುತ್ತೆ. ನಿರ್ಧಾರಗಳನ್ನ ಪಕ್ಷದ ನಿರ್ಧಾರದ ಹಾಗೆ ಏಕಾಏಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಯಾರಾದ್ರೂ ಮೈತ್ರಿಕೂಟದ ಸದಸ್ಯರು ಅದಕ್ಕೆ ಆಕ್ಷೇಪಣೆ ಎತ್ತಿದ್ರೆ ಅದನ್ನ ಒಪ್ಕೊಂಡು ಸುಮ್ಮನಿರ್ಬೇಕಷ್ಟೇ. ಇಲ್ಲಿ ಅಂದ್ರೆ 303 ಸೀಟ್ ತಗೊಂಡಾಗಿದ್ದಂತಹ ಪವರ್, ಇದ್ದಂತಹ ಏನಂತಾರೆ ಆ ಗೌರವ ಈಗ ಸಿಗಲ್ಲ. ನಮ್ಮಿಂದ ನೀವು ಅನ್ನೋ ಮನಸ್ಥಿತಿ ಬಂದ್ಬಿಡುತ್ತೆ. ಇವಾಗ ಆಲ್ರೆಡಿ ಅಲ್ಲಿಂದ ಆಫರ್ ಶುರುವಾಗ್ತಾ ಇದ್ದ ಹಾಗೇನೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ಅಫ್ಕೋರ್ಸ್ ಈಗ ನಮ್ಮಿಂದ ನೀವು ಇರಬಹುದು, ಬಟ್ ನೀವು ಮೆಜಾರಿಟಿ ಬರಬೇಕು ಅಂದ್ರೆ ನಾವು ಬೇಕು ಅನ್ನುವ ಮನಸ್ಥಿತಿಗೆ ಬಂದ್ಬಿಡ್ತಾರೆ. ಸೊ ಆ ಕಾರಣದಿಂದ ಈಗ ಎಲ್ಲರ ಕಣ್ಣು ಬಿಹಾರ ಮತ್ತು ಆಂಧ್ರದ ಕಡೆಗಿದೆ. ಆಂಧ್ರದ ಕಡೆಗೆ ಯಾಕೆ? ತೆಲುಗು ದೇಶಂ ಪಾರ್ಟಿ ಚಂದ್ರಬಾಬು ನಾಯ್ಡು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡ್ಲಿಕ್ಕೆ. ಹಾಗೆ ನೋಡಿದ್ರೆ ಚಂದ್ರಬಾಬು ನಾಯ್ಡು ಅವರ ರಾಜಕೀಯ ಜೀವನ ಮುಗ್ದೇ ಹೋಗಿತ್ತು ಅಂತ ಮಾತಾಡ್ತಾ ಇದ್ದಾಗ ಅವರ ಜೊತೆಗಿದ್ದು ಮೋದಿಯವರ ಬಲ ಪಡೆದು ಅವರ ಸ್ನೇಹ ಸಖ್ಯ ಪವನ್ ಕಲ್ಯಾಣ್ ಅವರ ಜೊತೆಗಿಟ್ಕೊಂಡು ಅದೊಂದು ಮೈತ್ರಿಕೂಟ ಅಂತ ಮಾಡಿಕೊಂಡು ಅದ್ಭುತವಾಗಿ ಕೆಲಸಗಳನ್ನ ಮನೆ ಮನೆಗೆ ತಲುಪಿಸುವ ಹಾಗೆ ನೋಡಿಕೊಂಡು ಎಲ್ಲರನ್ನೂ ತಲುಪಿ ಈಗ ಪಕ್ಷವನ್ನ ಸಂಘಟಿಸಿ ಮತ್ತೆ ಅಧಿಕಾರಕ್ಕೆ ಬಂದಿರುವ ಚಂದ್ರಬಾಬು ನಾಯ್ಡು ಅವರು ರಾಜಕೀಯ ನಿಯತ್ತು ಅಂತೇನಾದ್ರೂ ಇದ್ರೆ NDAಗೆ ಮೈತ್ರಿಕೂಟಕ್ಕೆ ಯಾವುದೇ ತೊಂದರೆ ಮಾಡದೇನೆ ನಾನಿಲ್ಲಿ ಚೀಫ್ ಮಿನಿಸ್ಟರ್ ಆಗಿರ್ತೀನಿ, ನೀವು ಆರಾಮಾಗಿ ಅಲ್ಲಿರಿ, ನಮ್ಮ ಸಪೋರ್ಟ್ ನಿಮಗೆ ಅಂತ ಕೂರ್ತಾರೆ. ನಿತೀಶ್ ಕುಮಾರ್ ಸಹ ಬಿಹಾರದಲ್ಲಿ ಹೋದ್ಸಲಿ ಆಲ್ಮೋಸ್ಟ್ ಆಲ್ ಬಿಜೆಪಿ ಸ್ವೀಪ್ ಮಾಡುವ ಹಂತಕ್ಕೆ ಬಂದಿತ್ತು. ಅಷ್ಟು ಸೀಟ್ಗಳನ್ನ ಅವ್ರು ಗೆಲ್ದಿದ್ದಾಗ ನಮ್ ಜೊತೆ ಅಲಯನ್ಸ್ ಮಾಡ್ಕೊಳ್ತೀನಿ ಅಂತ ಬಂದಾಗ ಸೀಟ್ ಹಂಚಿಕೆ ಮಾಡಿಕೊಂಡು, ಅಂದ್ರೆ ನಿಮಗಿಷ್ಟು ನಮಗಷ್ಟು ಅಂತ ಹಂಚಿಕೊಂಡು ಎಲೆಕ್ಷನ್ಗಳು ಮುಗಿದು ಈಗ 16 ಸೀಟ್ಗಳನ್ನು ತಗೊಂಡು ಈ ಹಂತದಲ್ಲೆಲ್ಲಾದ್ರೂ ಅವರು ಪ್ರಧಾನಿಯಾಗುವ ಆಸೆಗೆ ಬಿದ್ದು ಎಲ್ಲಾದ್ರೂ INDA ಮೈತ್ರಿಕೂಟದ ಜೊತೆಗೆ ಹೋದರೆ ಅದು ರಾಜಕೀಯ ದ್ರೋಹವಾಗತ್ತೆ 100%. ಯಾಕಂದ್ರೆ ಇಟ್ಸ್ ಟೆಕ್ನಿಕಲಿ ಇವಾಗ ಮಾಡ್ಲಿಕ್ಕೆ ಸಾಧ್ಯ ಇದೆ 272 ಮೈತ್ರಿಕೂಟ ಇದ್ದ ಹಾಗೆ ಉಳಿದುಕೊಂಡರೆ. ಬಟ್ ಅಟ್ ದ ಸೇಮ್ ಟೈಮ್ ರಾಜಕೀಯದಲ್ಲಿ ಏನು ಆಟ ಆಡಿಲ್ಲ ಅಂತಲ್ಲ. ಯಾಕೆ ಇದೇ ಬಿಜೆಪಿ ಅವರು ಆಪರೇಷನ್ ಮಾಡ್ಕೊಂಡು ಅಲ್ಲಿದ್ದವ್ರನ್ನ ಕರ್ಕೊಂಡ್ಬಂದು ಇಲ್ಲಿಗೆ ಸರ್ಕಾರ ರಚನೆ ಮಾಡ್ಲಿಲ್ವಾ? ಎಷ್ಟು ಸಲ ಆಗಿಲ್ಲ? ಇದನ್ನೆಲ್ಲ ಆಪರೇಷನ್ಗಳನ್ನ ನಾವು ಹಿಂದೆ ನೋಡಿದ್ದೇವೆ. ಇಲ್ಲಿ ಆಪರೇಷನ್ ಅಲ್ಲ, ಪಕ್ಷವನ್ನೇ ತಮ್ಮ ಮೈತ್ರಿಕೂಟದ ಜೊತೆಗೆ ಗುರುತಿಸಿಕೊಳ್ಳುವಂತೆ ಅಥವಾ ತೆಕ್ಕೆಗೆ ತೆಗೆದುಕೊಳ್ಳುವಂತೆ ಮಾಡೋದು. ಈಗ ನಾನು ಹೇಳೋದು ನಿತೀಶ್ ಕುಮಾರ್ ಅವರಿಗೆ 2 ವರ್ಷ ನೀವೇ ಪ್ರೈಮ್ ಮಿನಿಸ್ಟರ್, ತಲೆ ಕೆಡಿಸ್ಕೊಬೇಡಿ, ಬನ್ನಿ, ಆಮೇಲೆ 3 ವರ್ಷ ನೋಡ್ಕೊಳ್ಳೋಣ, ಬೇರೆ ಮಿತ್ರ ಪಕ್ಷದವ್ರು ನೋಡ್ಕೋತಾರೆ ಅಂತ. ಯಾರಿಗೆ ಭಾರತದಂತಹ ರಾಷ್ಟ್ರದ ಪ್ರಧಾನಿ ಆಗಕ್ಕೆ ಇಷ್ಟ ಆಗಲ್ಲ? ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರತಿಯೊಬ್ಬ ರಾಜಕಾರಣಿಯ ಕನಸು ನನಸಾಗುತ್ತೆ ಅಂತಂದ್ರೆ ನಿತೀಶ್ ಕುಮಾರ್ ಮನಸ್ಸು ಮಾಡಬಹುದು, ಚಂದ್ರಬಾಬು ನಾಯ್ಡು ಮನಸ್ಸು ಮಾಡಬಹುದು. ಅವರಿಬ್ಬರು ಮನಸ್ಸು ಮಾಡಿದ್ರೆ ಮಾತ್ರ ಇದು ಸಾಧ್ಯ. ಯಾರಾದ್ರೂ ಒಬ್ರು ಮನಸ್ಸು ಮಾಡಿದ್ರೆ ಆಗಲ್ಲ ಇದೀಗ.
ಸೊ ಅಲ್ಲೊಂದು ಸಣ್ಣ ಗ್ಲಿಚ್ ಇದೆ ಅಂತ ಅದಕ್ಕೆ ಹೇಳಿದ್ದು. ಆ ಗ್ಲಿಚ್ನ ಲಾಭವನ್ನು ತಗೊಂಡು ನಾಳೆ ಆಲ್ರೆಡಿ NDA ಮೈತ್ರಿಕೂಟದ ಸಭೆಯನ್ನು ಕರೆದಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ದೇಶವನ್ನು ಕುರಿತು ಭಾಷಣವನ್ನು ಮಾಡ್ತಾ ಇದ್ದಾರೆ. ಏನಾಗುತ್ತೆ, ಏನ್ ಡಿಸಿಷನ್ ತಗೋತಾರೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ, ಅಂದ್ರೆ ಅದು ಅಪ್ಡೇಟ್ ಬರ್ತಾ ಇದ್ದಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಒಂದು ವೈಪ್ ಇದೆ, ಅದರಲ್ಲಿ ಒಂದಿಷ್ಟು ಅಪ್ಡೇಟ್ಸ್ ಇದೆ, ಅದನ್ನ ನನ್ನ ಕಲೀಗ್ಸ್ ನಿಮಗೆ ತೋರಿಸ್ತಾ ಹೋಗ್ತಾರೆ. ಅದಾದ ನಂತರ ಸ್ಪೀಡ್ ಪ್ಲಸ್ ಮತ್ತು ಸ್ಪೀಡ್ ನ್ಯೂಸ್ನಲ್ಲಿ ನನ್ನ ಕಲೀಗ್ಸ್ ನಿಮಗೆ ಬೇರೆ ಬೇರೆ ವಿಚಾರಗಳ, ಬೇರೆ ಬೇರೆ ವಿಷಯಗಳ ಕುರಿತು ಇನ್ನಷ್ಟು ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ಮತ್ತು ಸ್ಪೀಡ್ ನ್ಯೂಸ್ ಕನ್ನಡ. ಸ್ಪೀಡ್ ಪ್ಲಸ್ ಕರ್ನಾಟಕ.